ಇದು ಕೆಎಸ್ ಈಶ್ವರಪ್ಪ ಅವರ ರಿಯಾಕ್ಷನ್ ಆಗಿದ್ರೆ ನೋಟಿಸ್ ಜಾರಿ ಆಗಿರುವುದಕ್ಕೆ ಮತ್ತೊಂದು ಕಡೆ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ ಕೆಎಸ್ ಈಶ್ವರಪ್ಪ ಅವರ ಹೇಳಿಕೆಗೆ. ನನ್ನನ್ನ ಕೊಲ್ಲುವ ಇಚ್ಛಾಶಕ್ತಿ ಇದ್ರೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿ ಡಿಕೆ ಸುರೇಶ್ ಸವಾಲನ್ನ ಹಾಕಿದ್ದಾರೆ. ಶೀಘ್ರದಲ್ಲೇ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಸಂಸದ ಡಿಕೆ ಸುರೇಶ್ ಕೊಲ್ಲೋಕೆ ಸಿದ್ಧರಾಗಿ ಅಂತ ಹೇಳಿ ಚಾಲೆಂಜ್ ಎತ್ತಿದ್ದಾರೆ. ಇಷ್ಟೇ, ನಿರಂತರವಾಗಿ ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ತೆರಿಗೆಯ ಪಾಲು ಇವತ್ತು ಎಷ್ಟೆಷ್ಟಿದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ತಾವು ಕೂಡ ರಾಜ್ಯದ ಜನಕ್ಕೆ, ರಾಷ್ಟ್ರದ ಜನಕ್ಕೆ ಬಿತ್ತರ ಮಾಡ್ತಾ ಇದ್ದೀರಿ. ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ತೆರಿಗೆ ಬರ್ತಾ ಇದೆ, ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಖರ್ಚಾಗ್ತಾ ಇದೆ, ಕೇಂದ್ರ ಸರ್ಕಾರ ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟಿದೆ, ಗುಜರಾತ್ಗೆ ಎಷ್ಟು ಕೊಟ್ಟಿದೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ರಾಜಸ್ಥಾನ್ಗೆ ಎಷ್ಟು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ತಮಿಳುನಾಡಿಗೆ ಎಷ್ಟು ಕೊಡ್ತಾ ಇದ್ದಾರೆ, ನಮ್ಮ ತೆರಿಗೆಯ ಪಾಲು ಯಾರ್ಯಾರು ಯಾವ್ಯಾವ ವರ್ಷದಿಂದ ಎಷ್ಟೆಷ್ಟು ಹಣವನ್ನ ಪಡೀತಾ ಇದ್ದಾರೆ, ನಮ್ಮ ಯೋಜನೆಗಳು, ನೀರಾವರಿ ಯೋಜನೆಗಳು ಯಾವ ರೀತಿ ಅಡ್ಡಗಾಲಾಗಿ ನಿಂತಿದೆ, ನಮಗೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿ ಕಡೆಗಣೆ ಕಾಣಿಸ್ತಾ ಇದ್ದಾರೆ. ಇವತ್ತು ವೈಟ್ ಪೇಪರ್ ಅನ್ನ ಘೋಷಣೆ ಮಾಡಿದ್ದಾರೆ. ನಾನು ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಳೆದ 10 ವರ್ಷಗಳಿಂದ PMGSY ರಸ್ತೆಗಳನ್ನ ನಮ್ಗೆ ಕೊಟ್ಟೇ ಇಲ್ಲ, ಒಂದೇ ಸಾರಿ ಕೊಟ್ಟಿದ್ದು. ಕಾರಣ ಏನು ಅಂತ ಅಂದ್ರೆ, ಮಹಾರಾಷ್ಟ್ರ ನೀವು ಎಲ್ಲ ರಸ್ತೆಗಳ ಕನೆಕ್ಟಿವಿಟಿ ಆಗೋಗಿದೆ, ನಿಮ್ಗೆ ರಸ್ತೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಡೆದಿದ್ದಾರೆ. ಸೊ ಎಲ್ಲದರಲ್ಲೂ ತಡ್ಕೋಬೇಕಾ ನಾವು? ಸುಮಾರು 4750 ಕಿಲೋಮೀಟರ್ ರಸ್ತೆ ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್ ಅಪ್ರೂವಲ್ ಕೊಟ್ಟಿದ್ರು. ಯಾರು? ಕೇಂದ್ರ ಸರ್ಕಾರ, ನಿತಿನ್ ಗಡ್ಕರಿ ಅವರ ಮಂತ್ರಾಲಯ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕಳಿಸಿ DPR ಎಲ್ಲ ಮಾಡಿಸಿದ್ರು. ಇವತ್ತಿನವರೆಗೂ ಕೂಡ ಅನುಮೋದನೆಯನ್ನ ಕಳೆದ 5 ವರ್ಷಗಳಾಯಿತು. ನಿಮ್ಮಲ್ಲಿ ನ್ಯಾಷನಲ್ ಹೈವೇ ಜಾಸ್ತಿ ಇದೆ, ಎಲ್ಲ ಅಭಿವೃದ್ಧಿ ಆಗೋಗಿದೆ, ನಾವು ಕೊಡಕ್ಕಾಗೋದಿಲ್ಲ ಅಂತ ಹೇಳಿ ತಡೆದಿದ್ದಾರೆ ಅಂತ ಹೇಳಿದ್ರೆ ಯಾರನ್ನ ಕೇಳಬೇಕು? ಯಾರನ್ನ ಕೇಳಬೇಕು? ತೆರಿಗೆ ನಿಮ್ದು, ಅಭಿವೃದ್ಧಿ ಅವ್ರದ್ದು. ಅದಕ್ಕೂ ಒಂದು ನ್ಯಾಯ ಇರ್ತದೆ, ಒಂದು ಬದ್ಧತೆ ಇರ್ತದೆ. ಎಷ್ಟು ಹಣ ಬೇಕು, ಎಷ್ಟು ಹಣ ಕೊಡಬೇಕು ನಮಗೆ, ನಾವು ಎಷ್ಟು ಹಣ ತಗೋಬೇಕು. ನಾನೇನು ಭಾರತದ ವಿರೋಧಿ ಅಲ್ಲ, ನಾನು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥವನು. ನಾನು ಸಂವಿಧಾನದ ಆಶಯಗಳ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವನು. ನನ್ನನ್ನ ದೇಶದ್ರೋಹಿ ಅಂತ ಕೊಲ್ಲಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇತ್ತು ಖಂಡಿತ ನಿಮ್ ಮುಂದೆ ಬಂದು ನಿಂತ್ಕೊಳ್ತೀನಿ. ಈಶ್ವರಪ್ಪನವರೇ, ಸಿದ್ಧರಾಗಿ ಅತಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.